ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಡೆವಲಪ್ಮೆಂಟ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಿದೆ. FSL ರಿಪೋರ್ಟ್ ಈಗ ಔಟ್ ಆಗಿದೆ. ಭರತ್ ರೆಡ್ಡಿಯ ವಿರುದ್ಧ ಈಗಲಾದರೂ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ? ಕೇಂದ್ರ ಗೃಹ ಇಲಾಖೆಯ ಮೊರೆ ಹೋದ ಬಿಜೆಪಿ ಅಮಿತ್ ಶಾಗೆ ಕಂಪ್ಲೀಟ್ ಪಿನ್ ಟು ಪಿನ್ ಡೀಟೇಲ್ ಸಮೇತ. FSL ರಿಪೋರ್ಟ್ ಬ್ಲಾಸ್ಟ್ ಆದ ಬೆನ್ನಲ್ಲೇ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ ಈ ಪ್ರಕರಣ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ FSL ರಿಪೋರ್ಟ್ ಏನು ಹೇಳುತ್ತಿದೆ? ರಿವ್ಯೂ ಈಗಾಗಲೇ ಇದನ್ನು ರಿಪೋರ್ಟ್ ಮಾಡಿತ್ತು. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ನಿಗೂ ಮತ್ತು ಮರಣೋತ್ತರ ಪರೀಕ್ಷೆಯಲ್ಲಿ ದೇಹದ ಒಳಗೆ ಸಿಕ್ಕಂತಹ ಬುಲೆಟ್ಗೂ ಮ್ಯಾಚ್ ಆಗ್ತಿದೆ ಅನ್ನೋದನ್ನು ಉನ್ನತ ಮೂಲಗಳು ದೃಢಪಡಿಸಿವೆ. ಆ ರಿಪೋರ್ಟನ್ನು ನಿನ್ನೆಯೇ ನಾವು ಇಟ್ಟಿದ್ವಿ. FSL ರಿಪೋರ್ಟ್ ಕೂಡ ಈಗ ಔಟ್ ಆಗಿದೆ. ನೋಡಿ, FSL ವರದಿಯಲ್ಲಿ ಈಗ ದೃಢವಾಗಿದೆ. ಬುಲೆಟ್ ಹಾರಿಸಿದ ಗನ್ಮ್ಯಾನ್ ಬಂಧನ ಕೂಡ ಆಗಿದೆ. ಇದು ಸತೀಶ್ ರೆಡ್ಡಿ ಕಡೆಯ ಗನ್ಮ್ಯಾನ್ ಇಂದಾನೇ ಫೈರ್ ಆಗಿರೋದು ಅನ್ನೋದನ್ನು ಖಚಿತಪಡಿಸ್ತಾ ಇದೆ. ಮೃತ ರಾಜಶೇಖರ್ ದೇಹದಲ್ಲಿ ಪತ್ತೆಯಾದ ಗುಂಡು, ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಬಳಿ ಪತ್ತೆಯಾದ ಪಿಸ್ತೂಲ್ ಒಂದಕ್ಕೊಂದು ಹೋಲಿಕೆ ಆಗಿರುವಂತಹ FSL ರಿಪೋರ್ಟ್ ಈಗ ಔಟ್ ಆಗಿರೋದು. ಬುಲೆಟ್ ಹಾರಿಸಿದ ಗನ್ಮ್ಯಾನ್ ಬಂಧನ ಅಂತೂ ಆಗಿದೆ. ಸುಮಾರು 45 ಜನರನ್ನು ವಶಕ್ಕೆ ಪಡೆದಿದ್ದಾರೆ, ಮಾಹಿತಿ ಪಡ್ಕೊಂಡಿದ್ದಾರೆ. ಕೆಲವರನ್ನು ಅರೆಸ್ಟ್ ಮಾಡಿ ಕೆಲವರನ್ನು ಬಿಟ್ಟು ಕಳಿಸಿದ್ದಾರೆ. ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. 2 ಗನ್ಮ್ಯಾನ್ಗಳನ್ನು ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬ ಗನ್ಮ್ಯಾನ್ ಏನು 12 mm ಗುಂಡು ಅದು ಪತ್ತೆಯಾಗಿದ್ದು ಆತನ ದೇಹದಲ್ಲಿ 5-6 ಅಡಿ ದೂರದಿಂದ ಹೋಗಿ ರಾಜಶೇಖರ್ ದೇಹ ಸೇರಿದೆ. ಈ 12 mm ವಿಶೇಷತೆ ಏನಂದರೆ 4-5 ಅಡಿ ದೂರದಲ್ಲಾಗಿದ್ದಕ್ಕೆ ಒಬ್ಬ ಮಾತ್ರ ಸತ್ತಿದ್ದಾನೆ. 4-5 ಅಡಿ ದೂರದಿಂದ ಅದು ಫೈರ್ ಆಗಿದ್ದಕ್ಕೆ. 12 mm ಸಿಂಗಲ್ ಬೋರ್ ಬುಲೆಟ್ ಏನಾಗುತ್ತೆ ಅಂದರೆ ಹಾರದ ತಕ್ಷಣ ಸ್ಪ್ರೆಡ್ ಆಗುವಂಥ ಒಂದು ಸ್ಪೆಷಲ್ ಫೀಚರ್ ಇದೆ ಇದಕ್ಕೆ. ಅಕಸ್ಮಾತ್ 10 ಅಡಿ ದೂರದಿಂದ ಫೈರ್ ಆಯಿತು ಅಂದ್ಕೊಳ್ಳಿ ಬುಲೆಟ್ಟು, ಆಗೇನಾಗ್ತಿತ್ತು ಅಂದರೆ ಸ್ಪ್ರೆಡ್ ಆಗಿ ಹಲವಾರು ಜನ ಸತ್ತು ಹೋಗುವಂಥ ದಟ್ಟ ಸಾಧ್ಯತೆ ಇತ್ತು ಅಲ್ಲಿ. ಅಂತಹ ಡೇಂಜರಸ್ 12 mm ಅದೃಷ್ಟವಶಾತ್ 5 ಅಡಿ ದೂರದಲ್ಲಿ ಫೈರ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ದೊಡ್ಡ ಅನಾಹುತ ತಪ್ಪಿದೆ. ಹೆಚ್ಚು ಕಡಿಮೆ ಆಗಿದ್ರೆ ಇಲ್ಲಿ ಎಷ್ಟು ಜನ ಹೋಗ್ತಿದ್ರೋ ಗೊತ್ತಿಲ್ಲ. ಅಂದರೆ ತಪ್ಪಿಲ್ಲ, ಒಂದು ಅನಾಹುತ ಆಗಿದೆ, ಇನ್ನೂ ದೊಡ್ಡ ಅನಾಹುತ ಆಗ್ತಿತ್ತು ಅನ್ನೋದನ್ನು ನೋಡಬಹುದು. ಹಾಗೆ ಇದು ಆ ಸತೀಶ್ ರೆಡ್ಡಿಯ ಗನ್ಮ್ಯಾನ್ನಿಂದಾನೇ ಹಾರಿರೋದು ಅನ್ನೋದನ್ನು FSL ರಿಪೋರ್ಟ್ ಖಚಿತಪಡಿಸ್ತಾ ಇದೆ. ಯಾಕಂದರೆ ಗನ್ನು ಮ್ಯಾಚ್ ಆಗಿದೆ. ಗನ್ಮ್ಯಾನ್ಗಳ ಜೊತೆ ಬ್ಯಾನರ್ ಗಲಾಟೆಗೆ ಕಾರಣ ಆದ 2 ಕಡೆಯ ತಲಾ 20 ಜನರನ್ನು ಬಂಧನ ಮಾಡಲಾಗಿದೆ. ಅಂದರೆ ಜನಾರ್ದನ್ ರೆಡ್ಡಿ ಕಡೆಯವರು ಸುಮಾರು ಜನ ಕಟ್ಟಿಗೆ ಹಿಡ್ಕೊಂಡಿದ್ರು, ದೃಶ್ಯ ವೈರಲ್ ಆಗಿದೆ. ಅವರು ಮತ್ತು ಭರತ್ ರೆಡ್ಡಿ ಕಡೆಯಿಂದ ಯಾರು ನುಗ್ಗಿದಾರಲ್ಲ ಮನೆ ಹತ್ರ, ಅಲ್ಲಿ ಮನೆ ಹತ್ರ ಅಷ್ಟು ದೊಡ್ಡ ಜನ ಸಮೂಹ ಬರದೇ ಇದ್ದರೆ ಗಲಾಟೆ ಎಲ್ಲಿಂದ ಆಗ್ತಿತ್ತು? ಒಬ್ಬರು ಮನೆ ಹತ್ರ ಇನ್ನೊಬ್ಬರು ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾರು? ಇನ್ಫ್ಯಾಕ್ಟ್ ಅಲ್ಲಿ ಪೊಲೀಸರು ಇದ್ರು. ಆ ಗಲಾಟೆ ನಡೀತಾ ಇದೆ, ಅಷ್ಟು ಜನ ಬಂದಿದ್ದಾರೆ, ಒಳಗಡೆ ಪೊಲೀಸರಿದ್ದಾರೆ. ಆ ವಿಡಿಯೋನೇ ಬಿಟ್ಟಿರೋದು BJP ಅವರು. ಪೊಲೀಸರು ಪ್ರೊಟೆಕ್ಷನಲ್ಲಿ ಬಂದ್ರ ಅಥವಾ ಪೊಲೀಸರನ್ನೇ ತಳ್ಳಿ ಬಂದ್ರ? ಇವರು ತಳ್ತಿರೋದು ಒಂದು ದೃಶ್ಯ ಇದೆ. CPI ತಡೆಯೋಕೆ ನೋಡ್ತಾರೆ, ಅವರನ್ನು ತಳ್ತಾರೆ. ಅವರು ಪೊಲೀಸ್ ಡ್ರೆಸ್ಸಲ್ಲಿರಲಿಲ್ಲ, ಅದೇನು ಅಂತ ಗೊತ್ತಿಲ್ಲ. ಬೇರೆಯವರೆಲ್ಲ ಸುಮಾರು ಜನ ಪೊಲೀಸರು ಇದ್ದರು. ಬಟ್ ಅವರಿದ್ದು ಇವ್ರು ಹೆಂಗೆ ಈ ಥರ ನಡ್ಕೊಂಡ್ರು? ಖಾಸಗಿ ಗನ್ಮ್ಯಾನು ಪೊಲೀಸರೆಲ್ಲ ಅಲ್ಲಿ ಸುತ್ತಮುತ್ತ ಇರುವಾಗ ಜನಾರ್ದನ್ ರೆಡ್ಡಿ ಮನೆಗೆ ಹೊಡೆದಿರೋದು ಅದು ದೃಶ್ಯ ಸಿಕ್ಕಿದೆಯಲ್ವ. ಗಾಜು ಹೊಡೆದಿರುವಂಥ ದೃಶ್ಯವನ್ನು ಕೂಡ ಬಿಟ್ಟಿದ್ದಾರೆ BJP ಅವರು. ಹಾಗಾಗಿ ಇದೆಲ್ಲ ನಡೆಯೋಕೆ ಹೇಗೆ ಸಾಧ್ಯ? ಪೊಲೀಸರ ಎಸ್ಕಾರ್ಟಲ್ಲೇ ಹಿಂಗೆ ಮಾಡಿದ್ದ ಇವರು. ಗಲಾಟೆ ಆಗಿದ್ದು ತಪ್ಪು, 2 ಕಡೆಯವ್ರದ್ದು ತಪ್ಪಿದೆ. ಇವ್ರು ಬಂದರು ಕಟ್ತೀನಿ ಅಂತಾರೆ, ಅವ್ರು ಕಟ್ಟಬೇಡಿ ಅಂತಾರೆ, ಒಂದು ಕೋಳಿ ಜಗಳ ಆಗುತ್ತಲ್ಲಿ. ಗಲಾಟೆಗೆ ಮುಗಿದಿದ್ರೆ ಅದು 2 ಕಡೆ ತಪ್ಪ ಅಂತ ಸಂಧಾನ ಮಾಡಿ ಮುಗಿಸ್ಬಹುದಿತ್ತು. ಬಟ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ಯಾರು ಇಲ್ಲಿ? ಬ್ಯಾನರ್ ಗಲಾಟೆಲಿ ಇಬ್ಬರದ್ದು ಸಮನಾಗಿ ತಪ್ಪು ಕಾಣಿಸ್ತಿದೆ, ಮೇಲ್ನೋಟಕ್ಕೆ ತನಿಖೆ ಆಗಬೇಕು. ಇದನ್ನು ಒಬ್ಬರು ಜೀವ ತೆಗೆಯೋ ತನಕ ಫೈರ್ ಮಾಡಿ ಅದು ಇಷ್ಟು ಡೇಂಜರಸ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂದರೆ ಎಷ್ಟು ಡೇಂಜರಸ್ ಆಗಿರೋ ಸಿಚುವೇಶನ್, ಭಯಂಕರವಾದ ಅನಾಹುತ, ಸರಣಿ ಸಾವುಗಳು ಸಂಭವಿಸೋ ಸಾಧ್ಯತೆ ಇದ್ದಲ್ಲಿ ಅಂಥದ್ದೊಂದು ಅನಾಹುತ ಆಗೋದಿತ್ತು. ಯಾರು ಕೊಟ್ಟಿದ್ದು ಇವ್ರಿಗೆ ಪರ್ಮಿಷನ್? ಹಾಗೆಲ್ಲ ಕಂಡಲ್ಲಿ ಪಬ್ಲಿಕ್ಕಲ್ಲಿ ಫೈರ್ ಮಾಡೋದು ಅನ್ನೋದು ಈಗ ಅರ್ಥ ಆಗ್ತಿಲ್ಲ. ಆ ಗನ್ಮ್ಯಾನ್ ಬಂಧನ ಆಗಿದೆ. ಸೊ ಈಗ ಭರತ್ ರೆಡ್ಡಿ ಕಡೆಯವರಿಂದಲೇ ಅದು ಫೈರ್ ಆಗಿದ್ದು, ರಾಜಶೇಖರ್ ದೇಹ ಹೊಕ್ಕದ ಗುಂಡು ಅನ್ನೋದು ಖಚಿತ ಆಯಿತು. ನಿನ್ನೆಲ್ಲ ಏನು ಹೇಳ್ತಿದ್ರು? ನನ್ನ ಕಡೆ ಹುಡುಗ ಸತ್ತಿದ್ದಾನೆ, ನನ್ನ ಕಡೆಯವ್ರ ತಲೆಗೆ ಪೆಟ್ಟು ಬಿದ್ದಿದೆ. ಈಗ
ಬಿ ಜೆ ಪಿಯವ್ರನ್ನ ಬ್ಲೇಮ್ ಮಾಡಬೇಕು ಜನಾರ್ದನ್ ರೆಡ್ಡಿ ಕಡೆಯವರು ಅಥವಾ ನನ್ನ ಕಡೆಯವ್ರು ನಮ್ಮವ್ರನ್ನೇ ಹೊಡಿತಾರಾ ಅನ್ನೋದು ಭರತ್ ರೆಡ್ಡಿ ಅವ್ರ ವಾದ ಆಗಿತ್ತು. ಈಗೇನು ಹೇಳ್ತಾರೆ, ರಾಜಶೇಖರ್ ಗುಂಡು ಅಂದರೆ ಅವ್ರ ದೇಹದಲ್ಲಿದ್ದ ಗುಂಡು ಯಾರಿಂದ ಬಂದಿದ್ದು? ಸೊ ಫೈರಿಂಗ್ ಮಾಡುವ ತನಕ ಕಾನೂನನ್ನು ಕೈಗೆತ್ತಿಕೊಂಡಿದ್ದಾರೆ ಅಂದಮೇಲೆ ಇದು ಒಂದು ನಂಬರ್ 1 ಬಹುದೊಡ್ಡ ಕೇಸ್ ಆಗುತ್ತೆ. ಎರಡನೆಯದಾಗಿ ಸುಟ್ಟು ಬಿಸಾಕ್ತಿದೆ, ಮನೇನ ಸುಟ್ಟು ಹೋಗ್ತಿದ್ದೆ, ಇನ್ನೇನು ಹೆಚ್ಚು ಕಡಿಮೆ ಆಗಬಾರ್ದು ಬಳ್ಳಾರಿಲಿ ಅಂತ ಬಿಟ್ಟಿದ್ದೀನಿ, ಸುಟ್ಟು ಹೋಗ್ತಿದ್ದೆ ಅನ್ನುವ ಸ್ಟೇಟ್ಮೆಂಟ್ ಅದು ಎಷ್ಟು ಡೇಂಜರಸ್ ಅಲ್ವಾ? ಅವರ ಆಪ್ತರಿಗೆ ಬೆಂಬಲಿಗರಿಗೆ ಮೆಸೇಜ್ ಕೊಟ್ಟಂಗೆ, ಅಂದರೆ ನೀವು ಸುಡಬಹುದು ಅಂತ ಮೆಸೇಜ್ ಕೊಟ್ಟಂಗಲ್ವಾ ಅದು ಅನ್ನೋದು ಆಕ್ರೋಶ ಈ ಬಿ ಜೆ ಪಿ. ಅದು 2ನೇ ಪಾಯಿಂಟ್. 3ನೇದು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇದುವರೆಗೆ ಯಾರೂ ಈ ವಿಷಯ ತೆಗೆದಿರಲಿಲ್ಲ, ಅವರೇ ಫಸ್ಟ್ ಟೈಮ್ ತೆಗೆದಿದ್ದು. ಇಡೀ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇತ್ತಾ ಇಲ್ವಾ? ಅದು ಅನಧಿಕೃತ ಕಾರ್ಯಕ್ರಮ ತರಾತುರಿಯಲ್ಲಿ ಮಾಡಿದ್ದ ಅನ್ನೋದೊಂದು ಭಯಂಕರವಾದ ಪ್ರಶ್ನೆ ಸೆಳೆದಿದೆ. ಈಗ 2ನೆಯ ಪುತ್ಥಳಿ ಆ ಕಾರ್ಯಕ್ರಮ ಮಾಡೋದಕ್ಕೆ ಪಾಲಿಕೆ ಪರ್ಮಿಷನ್ನೇ ಇಲ್ಲ ಅಂತ ನನಗೆ ಮಾಹಿತಿ ಇದೆ ಅಂತ ಕೇಂದ್ರ ಸಚಿವರು ಹೇಳಿದ್ದಾರೆ. ಸೊ ಇದು ಅನಧಿಕೃತ ಕಾರ್ಯಕ್ರಮ ಆಗಿದ್ದರೆ, ಕಾರ್ಯಕ್ರಮ ಮಾಡ್ತಿರೋದೇ ತಪ್ಪಾಯಿತು, ಅಲ್ಲಿ ಅಧಿಕೃತವಾಗಿ ಪರ್ಮಿಷನ್ ಇಲ್ಲ, ಅನಧಿಕೃತ ಕಾರ್ಯಕ್ರಮ ಬ್ಯಾನರ್ ಕಟ್ಟಿದ್ದು ತಪ್ಪಾಯಿತು, ಅಲ್ಲೆಲ್ಲ ಹೋಗಿದ್ದೇ ತಪ್ಪಾಯಿತು. ಸೊ ಇದು ಕಂಪ್ಲೀಟಾಗಿ ಈ ಪ್ರಕರಣದಲ್ಲಿ ಭರತ್ ರೆಡ್ಡಿ ಅವರು ತಲೆದಂಡ ಆಗಬೇಕಾಗತ್ತೆ. ಇದು 3 ಪಾಯಿಂಟ್ಗಳಿವೆಯಲ್ಲ, ಇದು ಬಹಳ ಗಂಭೀರ ಸ್ವರೂಪದ್ದು. ಸೊ ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕಾಂಪಿಟೇಷನ್ ಮೇಲೆ ಭರತ್ ರೆಡ್ಡಿ ಸಪೋರ್ಟ್ ಮಾಡ್ತಿದ್ದಾರೆ. ಫಸ್ಟ್ ಎಲ್ಲ ಸಿದ್ದರಾಮಯ್ಯನವ್ರು ಗರಂ ಆಗಿದ್ರು, ಯಾವಾಗ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡಿದ್ರು, ಯಾಕೆ ಒಬ್ಬರು MLA ಕಳ್ಕೊಳ್ಬೇಕು ಅಂತನೋ, ಕುರ್ಚಿ ಫೈಟಲ್ಲಿ ಏನಾದರೂ ಇರ್ಬೋದು, ಹೈಕಮಾಂಡ್ ಆದೇಶನೋ, ಒಟ್ಟಿನಲ್ಲಿ ವೆರಿ ಸ್ಟ್ರಾಂಗ್ ಪಾರ್ಟಿ ಇದು. ಭರತ್ ರೆಡ್ಡಿ ಅಂದರೆ ಸುಮ್ಮನೆ ಅಲ್ವಲ್ಲ, ಭರತ್ ರೆಡ್ಡಿ ಅವರು ಬೆನ್ನಿಗೆ ನಿಂತು ಬಿಟ್ಟಿದ್ದಾರೆ, ಇಬ್ಬರೂ ಕೂಡ ನಿಂತು ಬಿಟ್ಟಿದ್ದಾರೆ. ಈಗಲೂ ಇಲ್ಲಿ BJP ಕೇಂದ್ರ ಸಚಿವರ ಅಖಾಡಕ್ಕೆ ಇಳಿತಿದ್ದಂಗೆ ನಾವು ಕಾಂಗ್ರೆಸ್ ಬಿಟ್ಕೊಟ್ಟಂಗಾಗತ್ತೆ ಅನ್ನೋ ಥರ ಆಯಾಮನು ಪಡ್ಕೊಂಡಿದೆ ಅದು. ಪ್ರಹ್ಲಾದ್ ಜೋಶಿ, ಸೋಮಣ್ಣ, JDS ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ ಜನಾರ್ದನ್ ರೆಡ್ಡಿ ಅಂತ ಸಪೋರ್ಟ್ ಮಾಡ್ತಿಲ್ಲ ಅವರು. ಜನಾರ್ದನ್ ರೆಡ್ಡಿ ಅಂದರೆ ಬಹಳಷ್ಟು ಜನ ಕಷ್ಟಕ್ಕಷ್ಟೇ BJPಯಲ್ಲಿ ವಿಜಯೇಂದ್ರ ಕರ್ಕೊಂಡು ಬಂದಿದ್ದು ಮನಸ್ಸು ಇರಲಿಲ್ಲ ಎಲ್ರಿಗೂ. ಆದರೆ ಇಲ್ಲಿ BJP ವರ್ಸಸ್ ಕಾಂಗ್ರೆಸ್ ಆಯಾಮ ಬಂದಿದೆ. ಕಾಂಗ್ರೆಸ್ MLA ಒಬ್ಬರು ಅಂದರೆ ಅವ್ರ ಕಡೆಯವರು ಫೈರಿಂಗ್ ಮಾಡೋಬ್ರು ಜೀವ ಹೋಗಿದೆ, ಅದು BJP ಕಡೆಯವ್ರನ್ನ ಟಾರ್ಗೆಟ್ ಮಾಡಿ ಅನ್ನೋದು ತುಂಬ ದೊಡ್ಡ ಇಶ್ಯೂ ಆಗುತ್ತೆ ಇದು. ಸೊ ಕೇಂದ್ರ ಗೃಹ ಇಲಾಖೆ ಕಡೆಯಿಂದ ಅಂದರೆ BJP ಹೈಕಮಾಂಡ್ ಕಡೆಯಿಂದ, ಅಮಿತ್ ಶಾ ಅವರ ಕಡೆಯಿಂದನೇ ಸೂಚನೆ ಬಂದಂತ ಕಾಣ್ತಿದೆ. ಎಲ್ಲ ಕೇಂದ್ರ ಮಂತ್ರಿಗಳು ಮುಗಿ ಬೀಳ್ತಿರೋದನ್ನು ನೋಡಿದ್ರೆ ಈಗ ವಿ ಸೋಮಣ್ಣವರು ಅಮಿತ್ ಶಾ ಹತ್ರ ಇದೆಲ್ಲ ರಿಪೋರ್ಟ್ಸನ್ನು ತೊಗೊಂಡು ಹೋಗ್ತಿದ್ದಾರೆ. ಒಂದು ಯಾರಿಗೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಝಡ್ ಸೆಕ್ಯೂರಿಟಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇರೋದು. ಬಹಳ ತೀವ್ರ ಸ್ವರೂಪದ ಪ್ರಕರಣ ಇದಾಗಿರೋದ್ರಿಂದ ಅವ್ರಿಗೆ ಭದ್ರತೆ ಕೊಡಬೇಕು ಅಂತ. ಅಂದರೆ ಫಸ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಕೇಳೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ಬಟ್ ಅಲ್ಲಿಂದ ಸರಿಯಾಗಿ ರೆಸ್ಪಾನ್ಸ್ ಬರ್ತಿಲ್ಲ ಅಂತ ಆಗ್ತಿದ್ದು. ಜಿ ಪರಮೇಶ್ವರ್ ಅವರು ಇನ್ನೂ ಬಂದೇ ಇಲ್ಲ ಲೆಟ್ರು ಅಂತಿದ್ದಾರೆ, ನೋಡಬೇಕು. ರಾಜ್ಯ ಸರ್ಕಾರಕ್ಕೆ CMಗೆ ಗೃಹ ಸಚಿವರಿಗೆ ತಲುಪಿಸ್ತಿದ್ದಾರೆ. ಅದನ್ನ Z+ ಸೆಕ್ಯೂರಿಟಿ ಕೊಡದಿದ್ದರೆ ನಾವು ಕೇಂದ್ರದಲ್ಲಿ ಏನು ಬೇಕು ಅದನ್ನ ಮಾಡ್ತೀವಿ ಅಂತ ವಿ ಸೋಮಣ್ಣವರು ಸೆಡ್ ಹೊಡೆದಿದ್ದಾರೆ. ಅಂದರೆ ಇದು ತುಂಬ ಸೀರಿಯಸ್ ವಿಚಾರ. ವಿಡಿಯೋಗಳಿವೆ, FSL ದೃಢ ಆಗಿದೆ, ಮತ್ತು ಅನಧಿಕೃತ ಕಾರ್ಯಕ್ರಮ, ಇದಿಷ್ಟು ಅಂಶಗಳಿರೋದ್ರಿಂದಾಗಿ ಕೇಂದ್ರದಿಂದಲೇ ಏನು ಮಾಡಬೇಕು ಮಾಡ್ತೀವಿ ಅಂತಿದ್ದಾರೆ. ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡೋದಕ್ಕೆ ಈಗ ಸೋಮಣ್ಣವರೆಲ್ಲ ಮುಂದಾಗ್ತಿರೋದು. ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ ತುಂಬ ಕ್ಲಿಯರ್ ಆಗಿ ಇಲ್ಲಿ ಏನಾಗಿದೆ, ಹೌದು ಅಡ್ಡಿಪಡಿಸಿದ್ದಾರೆ ಜನಾರ್ದನ್ ರೆಡ್ಡಿ ಕಡೆಯವರು ಬ್ಯಾನರ್ ಹಾಕೋಕ್ಕೆ. ಆಮೇಲೆ ಗಲಾಟೆ ಶುರುವಾಗಿದೆ, ಯಾರು ಏನು ಮಾಡಿದ್ದಾರೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಸಿಕ್ಕಾಪಟ್ಟೆ ಓಪನ್ ಆಗಿ ಹೇಳ್ತಿದ್ದೀನಿ ನಾನು. BJP ಅವ್ರದ್ದು ಏನು ತಪ್ಪಿದೆಯೋ ಅದನ್ನು ಒಪ್ಕೊಳ್ತೀವಿ, ನಾವೇ ಹೇಳ್ತೀವಿ. ಇದು ಬರೀ ಒಂದು ಸಣ್ಣ ಪುಟ್ಟ ಹುಡುಗರ ಗಲಾಟೆ, ಆದರೆ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿದ್ದಾರೆ. ಅಂದರೆ ಕೊಲೆ ಮಾಡೋದೇ ಸ್ಕೆಚ್ ಇತ್ತು ಅಂತ ಈಗ BJP ಮುಗಿಬಿದ್ದಿದೆ. ರಾಮುಲು ಅಲ್ಲಿ ಬರದೇ ಇದ್ದಿದ್ರೆ ರೆಡ್ಡಿ ಕಥೆ ಮುಗೀತಿತ್ತು ಅಂತ ಸೋಮಣ್ಣವರು ಕೂಡ ಈಗ ತೀವ್ರ ಸ್ವರೂಪದಲ್ಲಿ ಆಕ್ರೋಶ ವ್ಯಕ್ತಪಡಿಸಿರೋದು. ನ್ಯಾಯಾಧೀಶರೇ ತನಿಖೆ ಮಾಡಬೇಕು, ಇಲ್ಲ CBI ಕೊಡಬೇಕು. ಶ್ರೀರಾಮುಲು ಅವರು ಈಗ ದೇವ್ರ ಥರ ಜನಾರ್ದನ್ ರೆಡ್ಡಿ ಅವ್ರನ್ನ ಕಾಪಾಡಿದ್ದಾರೆ. ರಾಮುಲು ರೆಡ್ಡಿ ಮಧ್ಯೆ ಇದ್ದಂಥ ದೊಡ್ಡ ಮುನಿಸನ್ನು ಈಗ ಭರತ್ ರೆಡ್ಡಿ ಬಂದು ಸರಿ ಮಾಡ್ದಂಗೆ ಆಗಿದೆ. ಬಟ್ ಜೀವನೇ ಹೋಗ್ತಿತ್ತು ಹೆಚ್ಚು ಕಡಿಮೆ ಆಗಿದ್ದರೆ. RCB ಘಟನೆಯಲ್ಲಿ ದಯಾನಂದ್ ತಲೆದಂಡ ಮಾಡಿದ್ರು, ಇಲ್ಲಿ SP ತಲೆದಂಡ ಮಾಡಿದ್ರು. ಭರತ್ ರೆಡ್ಡಿನ ಮಾತ್ರ ಮುಟ್ತಾ ಇಲ್ಲ ಇವರು. ಭರತ್ ರೆಡ್ಡಿ ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಿತ್ತು ಅನ್ನೋ ರೀತಿ BJP ಮುಗಿಬೀಳ್ತಿರೋದು. ಈಗ ಗೃಹ ಸಚಿವರು ಪಾಪ ಏನು ಅವ್ರದ್ದೇನು ನಡೀತಾನೆ ಇಲ್ಲ, ಅಮಾಯಕರ ಥರ ಇದ್ದಾರೆ ಅವರು. ದ್ವೇಷ ಭಾಷಣ ಮಸೂದೆಯಲ್ಲಿ ಫಸ್ಟ್ ಫಿಟ್ ಆಗಬೇಕಿತ್ತು ಇವರು. ಈಗಂತೂ ಅವ್ರ ಕಡೆಯವ್ರದ್ದು ಗನ್ನು ಫೈರಿಂಗ್ ಆಗಿರೋದು ಅನ್ನೋದು ಖಚಿತ ಆಗಿದೆ. ಸೊ ಇವರು FIR ಹಾಕೋಕ್ಕೆ 2 ದಿನ ಮಾಡ್ತಾರೆ. ರಾಮುಲು ರೆಡ್ಡಿ ಮೇಲೆ ಫಸ್ಟು A1 ಅಂತ FIR ಬಿದ್ದುಬಿಡುತ್ತೆ. ಈ ಭರತ್ ರೆಡ್ಡಿ ಮೇಲೆ ಬೀಳೋದೇ ಇಲ್ಲ ಅನ್ನೋದು BJP ಆಕ್ರೋಶ ಒಂದು ಕಡೆ. ಮತ್ತು ಕೆಟ್ಟ ಭಾಷೆ ಬಳಸಿ ಈ ಥರ ದ್ವೇಷ ಭಾಷಣ ಮಾಡಿ ಸುಟ್ಟಾಕ್ತೀನಿ ಅಂತ ಹೇಳಿದವ್ರನ್ನೂ ಇದು ಇನ್ನೂ ಟಚ್ ಮಾಡಿಲ್ಲ. CBI ಕೊಡ್ತಿರೋ ಇಲ್ವಾ? ಸೆಟ್ಟಿಂಗ್ ಜಡ್ಜ್ ಬಂದು ತನಿಖೆ ಮಾಡಬೇಕು, ಇಲ್ಲ CBI ಕೊಡಬೇಕು.
ಕೇಂದ್ರ ಸರ್ಕಾರ ಏನು ಮಾಡಬೇಕು ಮಾಡಬೇಕಾಗತ್ತೆ ಅನ್ನೋ ತನಕ ಸೋಮಣ್ಣವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಒಂದು, ನಾನು ಯಾರ ಸತೀಶ್ ರೆಡ್ಡಿ, ಯಾರವನು ಭರತ್ ರೆಡ್ಡಿ, ಯಾರು ಇವರೆಲ್ಲ, ನಾವೆಲ್ಲ ಬಂದಿದ್ದೀವಿ, ವಾಪಸ್ ಹೋಗಬೇಕು, ಯಾರ ಮನೆ ಆಸ್ತಿನೂ ಅಲ್ಲ. ಹಾಗಂದ್ಬಿಟ್ಟು ದ್ವೇಷದ ರಾಜಕಾರಣವನ್ನು, ನಿಮ್ಮ ಕುತಂತ್ರ ಏನು, ನಿಮ್ಮ ಪಾಪದ ಕೃತ್ಯ ಎಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು? ಏನಾದರೂ ಅವತ್ತು ರಾಮುಲು ಅವರು ಬಂದು ಮಧ್ಯದಲ್ಲಿ ಇದಾಗಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ಬರು ಬರಲಿಲ್ಲ ಅಂದರೆ ಜನಾರ್ದನ್ ರೆಡ್ಡಿಯವ್ರ ಪರಿಸ್ಥಿತಿ ಏನಾಗ್ತಾಯಿತ್ತು, ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾಯಿತ್ತು? ಈ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರ. ನೀವು ಮಾಡಿರ್ತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ ಇವತ್ತು ನಿಮ್ಗೆ ಕೊಡಲೇಬೇಕಾಯ್ತದೆ. ಅವತ್ತು ಭಗವಂತನ ರೂಪದಲ್ಲಿ ರಾಮುಲು ಅವ್ರು ಬಂದು ಅಲ್ಲಿ ನಿಂತ್ಕೊಂಡಿದ್ದರಿಂದ ಯಾರಿಗೋ ಹೊಡಿಬೇಕಾದ ಏಟು, ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯಿತು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲು ಅವ್ರ ಮೇಲಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಅವನು ಯಾರೋ ಸತ್ತಲ್ಲ ಪಾಪ, ಯಪ್ಪ ಏನೋ ಹೆಸರು, ರಾಜಶೇಖರ್ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು? ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರ ಇದನ್ನು? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ಯಾ, ನೀನು ಹೆಂಗೆ ಬೆಳ್ಕೋಬೇಕು ಅನ್ನೋದೇನು ನಿನ್ಗೆ ಗೊತ್ತಿಲ್ಲದೆ ಹೋಗಿದ್ದೆ. ನನ್ನಂಥವ್ರ ಹತ್ರ ಬಂದಿದ್ದರೆ ಒಂದು 6 ತಿಂಗಳಾದ್ರು ನಿಂಗೆ ಟ್ರೈನಿಂಗ್ ಕೊಟ್ಟಿದ್ದರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದ್ದೇನೋ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ ಇದು ಒಳ್ಳೆಯದಲ್ಲ. ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ನಾವೆಲ್ಲ ಒಟ್ಟಿಗೆ ಇದ್ದವರು, ನಾನು, ರಾಮುಲು ಅವರು, ಸಿದ್ದರಾಮಯ್ಯ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಏನಾದರೂ ನೈತಿಕತೆ ಇದ್ದು ನಾನು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿ ನಿಮ್ಗೇನಾದ್ರು ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ IPA ಯಾರಾದರೂ ಆಗ್ತಾರೆ, PAL. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ನಾನು ಬೆಂಗಳೂರಿನಲ್ಲಿ ಡಿಟೇಲ್ ಆಗಿ ಮಾತಾಡಿದ್ದೇನೆ. ಕಾಂಗ್ರೆಸ್ ಪಾರ್ಟಿ ತನ್ನ ಶಾಸಕರನ್ನ ಬಚಾವ್ ಮಾಡಲಿಕ್ಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ. ಕಾರಣಿಷ್ಟ ಅಲ್ಲಿ ಆ ಗುಂಡು ಹಾಕಿದವರು ಏನಿದ್ದಾರೆ, ಫೈರ್ ಮಾಡಿದವರು, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಧ್ಯದಲ್ಲಿದ್ದಂಥ ತಥಾಕಥಿತ ನಕಲಿ ಗಾಂಧಿಗಳ ಅಂತ ಹೇಳಿದ್ವಲ್ಲ, ಹಂಗೆ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳಿರಲ್ಲ, ಪ್ರೂವ್ ಆಗಿದೆ, ತಗೊಂಡಾರ. ಅವು ಯಾರು ಕಾಂಗ್ರೆಸ್ ಕಾರ್ಯಕರ್ತ? MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಜನನ ಕಳಿಸ್ತಾವ MLA ಅಂತ ತಿಳ್ಕೊಂಡು ಎಲ್ಲ ಕಡೆ ಬಂದದ. ಅವ್ರು ಇವ್ರ ಮೇಲೆ ನಾ ಹೇಳೋದು, ನಾ ಭಾಳ ಬ್ಯಾಲೆನ್ಸ್ಡ್ ಆಗೇನೆ. ನಿನ್ನೇನು ಹೇಳಿದ್ದೀನಿ, ಇವತ್ತು ಹೇಳಿದೆ. ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯಾನ. ಪೊಲೀಸ್ ಇದ್ರಿಲ್ಲ, ಕಳಿಸ್ಬೇಕಾಗಿ ಪೊಲೀಸರನ್ನ. ಇಂತಲ್ಲಿ ಹಾಕ್ರಿ, ಇಂತಲ್ಲಿ ಬೇಡ. ಜನಾರ್ದನ್ ರೆಡ್ಡಿ ಹೇಳೋದೇನೋ, ನಾನಂತೂ ಗಂಗಾವತಿಯೊಳಗಿದ್ದೆ. ಇಟ್ ಈಸ್ ಜನಾರ್ದನ್ ರೆಡ್ಡಿ ಸ್ಟೇಟ್ಮೆಂಟ್. ನಾ ಜನಾರ್ದನ್ ರೆಡ್ಡಿಗೂ ಮಾತಾಡಿದೆ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ. ಇಲ್ಲ, ನಾನು ಗಂಗಾವತಿಯೊಳಗಿದ್ದೆ. ನಾನು ಬೆಳಿಗ್ಗೆ ಹೋಗೋ ಮುಂದೆ ನಮ್ಮ ಗೇಟಿಗೆ ಹಾಕ್ತಾಯಿದ್ರು. ನಾನು ಕಾರ್ ಒಳಗೆ ಹೋಗ್ಲಿಕ್ಕೆ ತೊಂದರೆ ಆಗುವಂಗ ನಾನು ಪಕ್ಕಕ್ಕೆ ಹಾಕ್ರಿ ಅಂತ ಹೇಳಿ ಹೋಗಿದ್ದೆ. ನಮ್ಮ ಸ್ಟಾಫು ಅದನ್ನೇ ಹೇಳಿದ್ದಾರೆ. ಅಲ್ಲಿಗೆ ಗದ್ದಲ ಶುರು ಮಾಡಿದರು, ಇದೆಲ್ಲ ಹೇಳಿದ್ದಾರೆ. ಸರಿ, ಜನಾರ್ದನ್ ರೆಡ್ಡಿ ಹೇಳಿದ್ದೆ ತಪ್ಪದಂತೆ. ಪೊಲೀಸರು ಇದ್ದಾರಿಲ್ಲ, 100 ಮಂದಿ ತೊಗೊಂಡು ಈಗ ಕಲ್ಲು ಇದು ಅವ್ರ ಮನೆ ಮೇಲೆ ಗುಂಡು ಹಾರಿಸೋದು, ಅಂದರೆ ಏನು ನಡೆಸಿರಿ ನೀವು? ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಈಗದ, ಅಥವಾ ಏನು ರಿಪಬ್ಲಿಕ್ ಆಫ್ ಏನೋ ಯಾರೋ ಅಲ್ಲಿ MLA ಇದಲ್ಲ? ಹಾಂ, ಅವನ್ನ ನಾರಾ ಭರತ್ ರೆಡ್ಡಿದ. ಈ ರೀತಿ ಯಾರೇ ತಪ್ಪು ಮಾಡಲಿ, ಅದು BJP ಅವ್ರು ಮಾಡಲಿ, ಕಾಂಗ್ರೆಸ್ ಮಾಡಲಿ, ಈ ರೀತಿ ಆದಂಥದ್ದು ಅಟ್ಲೀಸ್ಟ್ ಇದು ಎಲ್ಲದರ ಪೊಲಿಟಿಕಲ್ ಭಿನ್ನಾಭಿಪ್ರಾಯ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋಗಿ ಎಲ್ಲ ಸಿದ್ಧಾಂತವನ್ನು ಬಿಟ್ಟು ಸುಳ್ಳು ಮಾತಾಡ್ತಾರೆ. ಇದೆಲ್ಲ ಗೊತ್ತಿದ್ದು ಸಿದ್ದರಾಮಯ್ಯನವರ ಏಜು ಮತ್ತು ಸಿದ್ದರಾಮಯ್ಯನವರ ಅನುಭವದಕ್ಕೆ ಆಧಾರದ ಮೇಲೆ ನಾನು ಹೇಳ್ತೀನಿ, ನೀವು ಇಂಥದ್ರಾಗ ಬಿಡಬಾರ್ದು. ನೀವು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುವಂಥ ತಾಕತ್ತು ನಿಮ್ಮಲ್ಲಿರ್ಬೇಕು. ಏನೂ ಅಭ್ಯಂತರ ಇಲ್ಲ. ಆದರೆ ಅದಕ್ಕೆ ಪರ್ಮಿಷನ್ನು ಇತ್ಯಾದಿ ಎಲ್ಲ ತೆಗೆದುಕೊಂಡು ಕಾನೂನುಬದ್ಧವಾಗಿ ಸರ್ಕಾರಿ ಕಾರ್ಯಕ್ರಮವನ್ನ ಮಾಡಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಅದಕ್ಕೆ ಮಹಾನಗರ ಪಾಲಿಕೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಇನ್ನು.
ತರಾತುರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಹೋಗಿ 2ನೇ ಸ್ಟ್ಯಾಚ್ಯೂ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗ್ಲಿಕ್ಕೆ ಬರ್ಲಾರ್ದಂಗೆ ಬ್ಯಾನರ್ ಹಾಕುವುದು, ಆ ನಂತರ ಹೋಗುತ್ತೆ. ಅದು ತಪ್ಪಾಗಿದೆ ಒಪ್ಪಾಗಿದೆ. ರಾಜ್ಯ ಸರ್ಕಾರ ಇದನ್ನ CID ಕೊಡೋದಕ್ಕೆ ಮುಂದಾಗ್ತಿದೆ. ಬಹುತೇಕ CIDಗೆ ಹೋಗೋ ಥರ ಕಾಣಿಸ್ತಾ ಇದೆ. ಗೃಹ ಸಚಿವರು ಎಲ್ಲ ವಿಷಯ ಎಲ್ಲ ಆಯಾಮಗಳಲ್ಲೂ ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಷ್ಟೊತ್ತಿಗೆ ಕೇಂದ್ರ ಸಚಿವರುಗಳು ಅಖಾಡಕ್ಕೆ ಧುಮುಕಿದ್ದು BJP ಬಹಳ ಸೀರಿಯಸ್ ಆಗಿ ತಗೊಳ್ತಿದೆ. ಇಶ್ಯೂವನ್ನು ಗಂಭೀರ ಸ್ವರೂಪಕ್ಕೆ ಹೋಗ್ತಾ ಇದೆ. ಬಳ್ಳಾರಿಯ ಈ ಕೇಸ್ ಒಂದು ಬಳ್ಳಾರಿ ಚಲೋ ಅಥವಾ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರುವಂಥ ಕಾರ್ಯಕ್ರಮ, ಭರತ್ ರೆಡ್ಡಿ ಅರೆಸ್ಟ್ ಆಗಬೇಕು, ತಲೆದಂಡ ಆಗಬೇಕು, ಕ್ರಮ ಆಗಲೇಬೇಕು ಅಂತ ಬೆಂಗಳೂರು ತನಕ ಕಾಲ್ನಡಿಗೆ ಮಾಡೋದು, ಮತ್ತು ಕೇಂದ್ರ ಗೃಹ ಇಲಾಖೆ ಮಧ್ಯಪ್ರವೇಶ ಮಾಡೋ ಥರ ಮಾಡೋದು, Z+ ಸೆಕ್ಯುರಿಟಿನೂ ಕೊಡಿಸೋದು ಜನಾರ್ದನ್ ರೆಡ್ಡಿಗೆ. ಈ ಥರದ್ದೆಲ್ಲ BJP ಪ್ಲ್ಯಾನ್ ಮಾಡ್ಕೊಂಡಿದೆ. ಈಗ ಕಾದು ನೋಡಬೇಕು. ಒಟ್ಟಿನಲ್ಲಿ ಭಾರತ್ ರೆಡ್ಡಿ ಇಲ್ಲಿ ತಂದೇನೂ ಇಲ್ಲ, ಜನಾರ್ದನ್ ರೆಡ್ಡಿ ಕಡೆಯವರದ್ದೇ ಎಲ್ಲ, ಹುಡುಗರನ್ನ ತೆಲಂಗಾಣದಿಂದ ಕರೆಸ್ಕೊಂಡು ಅಟ್ಯಾಕ್ ಮಾಡಿದ್ರು ನಮ್ಮ ಮೇಲೇ ಅಂತ ಅವ್ರ ವಾದ ಅಲ್ವಾ. ಅವ್ರಿಗೀಗ ಆಘಾತವೇ ಎದುರಾಗಿದೆ. ಯಾಕಂದರೆ FSL ರಿಪೋರ್ಟ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.